ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಆ್ಯಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ವಿಶೇಷವಾದ ಮಾಹಿತಿ ಕೊಡ್ತಾ ಇದ್ದೀವಿ. ಏನಪ್ಪ ಅಂತ ಅಂದರೆ, ನಾವು ಮತ್ಸ್ಯ ಪ್ರಪಂಚದಿಂದ ಯಾವಾಗೂ ಮೀನು ಕೃಷಿ ಬಗ್ಗೆನೇ ಮಾತಾಡ್ತಿದ್ದಂತಹ ಒಂದು ಚಾನಲ್ನಲ್ಲಿ ಇವತ್ತು ಮತ್ಸ್ಯ ಪ್ರಪಂಚದಿಂದ ಒಂದು ಕುಕ್ಕುಟ ಪ್ರಪಂಚಕ್ಕೆ ನಿಮ್ಮನ್ನೆಲ್ಲ ಸ್ವಾಗತ ಬಯಸ್ತಾ ಇದ್ದೇನೆ. ಇಲ್ಲೇನು ಅಂತಂದರೆ ನೋಡಿ, ಇಲ್ಲಿ ಕೋಳಿ ಫಾರ್ಮಲ್ಲಿ ಸುತ್ತು ಈ ರೀತಿ ಅಡಿಕೆ ಗಿಡಗಳನ್ನ ಹಾಕೊಂಡಿದ್ದಾರೆ. ಅಡಿಕೆ ಗಿಡಗಳು ಹಾಕೊಳ್ಳೋದ್ರಿಂದ ಏನೋ ಒಂದು ಉಪಯೋಗ ಅಂತಂದರೆ, ಸಮ್ಮರಲ್ಲಿ ಅದು ಬಿಸಿಲನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಬಿಸಿಲು ಈ ಒಂದು ಫಾರ್ಮ್ ಒಳಗಡೆ ಎಂಟ್ರಿ ಆಗೋದನ್ನ ತಡೆಯುತ್ತೆ. ಮತ್ತು ಇನ್ನೊಂದು ನಮಗೆಲ್ಲ ಗೊತ್ತೇ ಇದೆ, ಈಗ ಅಡಿಕೆ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಅದರಿಂದ ಎರಡು ಬೆನಿಫಿಟ್ ಇರೋದ್ರಿಂದ ಈ ರೀತಿ ನೀವು ಕೋಳಿ ಫಾರ್ಮ್ ಸುತ್ತು ಒಂದು ಅಡಿಕೆ ಗಿಡಗಳನ್ನ ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಏಕೆಂದರೆ ನೀರು ಎನಿ ಟೈಮು ನೀರು ಆಡ್ತಾ ಇರುತ್ತೆ. ಇಲ್ಲಿ ಅಡಿಕೆನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಬಿಡಿ, ಈಗ ಅಡಿಕೆ ಬಿಟ್ಬಿಟ್ಟು ನಾವು ಮೇಯ್ನ್ ಟಾಪಿಕ್ಕಿಗೆ ಬರೋಣ. ಮೇಯ್ನ್ ಟಾಪಿಕ್ ಏನಪ್ಪ ಅಂತಂದರೆ, ಇಲ್ಲಿ ನಾವು ಈ ಒಂದು ಫಾರ್ಮಲ್ಲಿ ಮ್ಯಾನ್ಯುಯಲ್ ಡ್ರಿಂಕರ್ ಸಿಸ್ಟಮಿಂದ ಒಂದು ನಿಪ್ಪಲ್ ಸಿಸ್ಟಮ್ಗೆ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ನಿಪ್ಪಲ್ ಸಿಸ್ಟಮ್ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ನಿಪ್ಪಲ್ ಸಿಸ್ಟಮ್ ಮಾಡ್ಕೊತಾ ಇದ್ದಾರೆ. ಈ ನಿಪ್ಪಲ್ ಸಿಸ್ಟಮ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ, ಆ ಡ್ರಿಂಕರಲ್ಲಿ ನೀರೆಲ್ಲ ಚೆಲ್ತಾ ಇತ್ತು ಮತ್ತು ಮ್ಯಾನ್ಯುಯಲ್ ಲೇಬರ್ ವರ್ಕು ಜಾಸ್ತಿ ಇನ್ವಾಲ್ವ್ ಆಗ್ತಾಯಿತ್ತು. ಡ್ರಿಂಕರ್ನ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ಸ್ ವಾಶ್ ಮಾಡಬೇಕಾಗಿತ್ತು. ನಿಪ್ಪಲ್ ಸಿಸ್ಟಮ್ ಮಾಡ್ಕೊಂಡ್ರೆ ನೀವು ಇದು ಅಂದರೆ ಲೇಬರ್ ಓರಿಯೆಂಟೆಡ್ ಇಲ್ಲ, ಡೈಲಿ ವಾಶ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ಕೋಳಿಗಳು ದೊಡ್ಡವಾದಾಗ ಓಡಾಡಬೇಕಾದ್ರೆ ಡ್ರಿಂಕರ್ ಸಿಸ್ಟಮಲ್ಲಿ ನೀರನ್ನ ಚೆಲ್ತಾ ಇದ್ವು. ಇದರಲ್ಲಿ ನಮಗೆ ಯಾವ ಹೈಟಿಗೆ ಬೇಕೋ ಆ ಹೈಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನೀರು ಚೆಲ್ಲಿ ಫ್ಲೋರ್ ವೆಟ್ಟಾಗಿ ಆ ವೆಟ್ಟಲ್ಲಿ ಹುಳ ಎಲ್ಲ ಹಾಕ್ಬಿಟ್ಟು ಕಾಯಿಲೆ ಬರೋದು ಸಹ ತುಂಬ ಕಂಟ್ರೋಲ್ ಆಗುತ್ತೆ. ಹಿಂದೆಲ್ಲ ಜಾಸ್ತಿ ಡ್ರಿಂಕರ್ ಸಿಸ್ಟಮ್ ಮಾಡ್ತಾಯಿದ್ರು. ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಯಾರೂ ನಿಪ್ಪಲ್ ಸಿಸ್ಟಮ್ಗೆ ಹೋಗ್ತಿರಲಿಲ್ಲ. ಈಗೆಲ್ಲ ಆದಷ್ಟು ಲೇಬರ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮ್ಯಾನ್ಯುಯಲ್ ಡ್ರಿಂಕರ್ ಸಿಸ್ಟಮಿಂದ ನಿಪ್ಪಲ್ ಸಿಸ್ಟಮ್ ಈಸ್ ಬೆಸ್ಟ್ ಅಂತ ಹೇಳ್ತೀವಿ. ಇದು ನಿಪ್ಪಲ್ ಸಿಸ್ಟಮಲ್ಲಿ ನಮ್ಮದು ಫಸ್ಟ್ ಬ್ಯಾಚ್ ಮಾಡ್ತಿರೋದು. ಇದು ಅದರಲ್ಲಿ ನಾವು ಬೆಳೆ ತೆಗೆದು ಇದಕ್ಕೂ ಏನು ರಿಸಲ್ಟ್ ಅನ್ನೋದು ಸಹ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಕೋಳಿ ಎಲ್ಲ ಓಡಾಡೋದ್ರಿಂದ ದೊಡ್ಡವಾಗ್ತಾವಲ್ಲ, ದೊಡ್ಡವಾದಾಗ ಈ ರೀತಿ ಓಡಾಡೋದ್ರಿಂದ ನೀರನ್ನು ಎಲ್ಲ ಚೆಲ್ಲುತ್ತೆ. ನೋಡಿ, ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಥರ ನಾವು ಒಳಗಡೆ ಎಂಟ್ರಿ ಆದಾಗ ಅವು ಗಾಬರಿಗೆ ಓಡೋದ್ರೆ ಆ ಥರ ಎಲ್ಲ ಆದಾಗ ನೀರನ್ನು ತುಂಬ ಚೆಲ್ತವೆ. ನೀರು ತುಂಬ ಚೆಲ್ಲೋದ್ರಿಂದ ಸಮ್ಮರ್ ಸೀಸನಲ್ಲಿ ಏನೂ ಸಮಸ್ಯೆ ಬರೋಲ್ಲ. ರೈನಿ ಸೀಸನ್ನು ಮತ್ತು ವಿಂಟರ್ ಸೀಸನಲ್ಲಿ ಏನಾಗುತ್ತೆ ಅಂದರೆ, ಅದು ಫ್ಲೋರಲ್ಲಿ ನೀರು ಚೆಲ್ಲಿದಾಗ ಅದು ನೀರು ನಿಂತು ಅದರಲ್ಲಿ ಅಲ್ಲೇ ಹುಳುಗಳಾಗ್ತವೆ. ಮತ್ತೆ ಅದೇ ಹುಳುಗಳನ್ನು ಕೋಳಿ ತಿಂತು ಅಂದರೆ ಮತ್ತೆ ಅದಕ್ಕೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಮಾರ್ಟಾಲಿಟಿ ಆಗುತ್ತೆ. ಈ ಥರ ಒಂದಕ್ಕೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಈ ಎಲ್ಲ ಕಾರಣಗಳಿಗೆ ಡ್ರಿಂಕರ್ಗಿಂತ ನಿಪ್ಪಲ್ ಇಸ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಈಗ ನಿಪ್ಪಲ್ ಸಿಸ್ಟಮ್ಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಬೆಳೆ ಮಾಡಿ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ನೋದು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀನಿ. ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ವಿಡಿಯೋಯಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು. ಥ್ಯಾಂಕ್ ಯು.